ಅಂದ್ರೆ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ನಾವು ಒಂದು ಅಗಳು ಮುಟ್ಟು ನೋಡಿದ್ರೆ ಅನ್ನ ಬೆಂದಿದೆಯೋ ಇಲ್ಲೋ ಮಡಿಕೆಯಲ್ಲಿ ಗೊತ್ತಾಗ್ಬಿಡ್ತದೆ. ಒಂದು ಅಗಳು ಮುಟ್ಟಿದ್ರೆ ಇದು ಎಲ್ಲ ಏನ್ ಮುಟ್ಟಿದ್ರು ಅದೇ ಬೆಂದಿಲ್ಲ 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 ಬೆಂದಿಲ್ಲ. ಯಾವ ಇಲಾಖೆನೂ ಬೆಂದಿಲ್ಲ. ಬೆಂದಿಲ್ಲ ಇಲಾಖೆಗಳನ್ನ ತಗೊಂಡು ಬೆಂದಿಲ್ದೇ ಇರೋ ಬಡ್ಜೆಟ್ ಮಾಡಿದ್ದಾರೆ ಇವರು ಈ ವರ್ಷದ ಬಡ್ಜೆಟ್. ಅವರು ಅರೆಬೆಂದ ಬಡ್ಜೆಟ್. ಮತ್ತೆ ಮುಖ್ಯಮಂತ್ರಿಗಳು ಆದಾಯ ಕಲೆಕ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಆದಾಯದ ಬಗ್ಗೆ ನಾವು, ಯಾಕಂದ್ರೆ ಆದಾಯ ಎಲ್ಲ ಸೀಸ್ ಔಟ್ ಇದೆ. ಈಗಿರೋ ಆದಾಯಗಳನ್ನ ಇನ್ನೆಚ್ಚು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಮ್ದು. ಹೊಸ ಆದಾಯಕ್ಕೆ ಹುಡುಕ್ಬೇಕು ನಾವು. ಏನಾದರೂ ಅಭಿವೃದ್ಧಿ ಮಾಡಿ ಹೊಸ ಆದಾಯ ಬರಂಗೆ ನಾವೇನಾನ ಮಾಡಬೇಕು. ಅದ್ರ ಕಡೆ ಆಗ್ತಾನೆ ಇಲ್ಲ, ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಇರೋ ಆದಾಯನೂ ಕೂಡ ಕಲೆಕ್ಟೇ ಮಾಡಿಲ್ಲ, ಫ್ರೀ ಬಿಟ್ಬಿಟ್ಟವ್ರೆ. ಹಿಂದೆ ಜಯಂತ್ ಪಟೇಲ್ ಬಿಟ್ಟಿದ್ರು, ಹಂಗೆ ಇವ್ರನ್ನ ಬಿಟ್ಬಿಟ್ಟವ್ರಿ ಸರಿ, ಯಾಕೋ ಗೊತ್ತಿಲ್ಲ. ಫ್ರೀ ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಬಿಟ್ಬಿಟ್ಟವ್ರು. ಯಾರನ್ನು ಕೇಳ್ತಾನೆ ಇಲ್ಲ.